ಮೊದಲನೇದಾಗಿ ಒಂದು ವ್ಯವಸ್ಥಿತವಾದಂತ ಅಪಪ್ರಚಾರ ಒಂದು 10 ವರ್ಷದಿಂದ ನಡೆದಿದೆ. ಶ್ರೀನಿವಾಸ್ ಏನು ಗಾಂಧೀಜಿ ಅವರು ಕಾಂಗ್ರೆಸ್ ವಿಸರ್ಜನೆ ಆಗ್ಬಿಡ್ಬೇಕು ಇಂಡಿಪೆಂಡೆನ್ಸ್ ಆದ್ಮೇಲೆ ಅಂತ. ಗಾಂಧೀಜಿ ಅವರು ಏನ್ ಹೇಳಿದ್ರು, ಕಾಂಗ್ರೆಸ್ನವರು ಹೋರಾಟ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ, ಈಗ ಅವ್ರ ಸ್ವರೂಪ ಚೇಂಜ್ ಆಗಬೇಕು, ಕ್ಯಾರೆಕ್ಟರ್ ಚೇಂಜ್ ಆಗಬೇಕು, ನೇಷನ್ ಬಿಲ್ಡಿಂಗಿಗೆ ಮಾಡಬೇಕು ಅಂತ ಅವ್ರು ಹೇಳಿದ್ದೇನು ಅಧ್ಯಕ್ಷರೇ, ಲೋಕ್ ಸೇವಾ ಸಂಘ ತರ ನೀವು ಮಾಡ್ಕೊಳ್ಳಿ ಪಂಚಾಯತಿಂದ ರಾಷ್ಟ್ರ ತನಕ. ಅವರು ಹರಿಜನ್ ಮ್ಯಾಗಝಿನ್ ನಲ್ಲಿ ಅವರ ಪತ್ರಿಕೆನಲ್ಲಿ ಬರೀತಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿಚ್ ಇಸ್ ದಿ ಓಲ್ಡೆಸ್ಟ್ ಪೊಲಿಟಿಕಲ್ ಆರ್ಗನೈಸೇಷನ್ and which has after many battles fought her non-violent way to freedom cannot be allowed to die. It can only die with the nation. ರಾಷ್ಟ್ರ ಇರೋ ತನಕ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇರಲೇಬೇಕು, ಅನಿವಾರ್ಯ ಇದೆ ಅಂತ ಗಾಂಧೀಜಿ ಅವರು ಹೇಳಿದ್ರು. ಇವು ಇತಿಹಾಸ ಓದಲ್ಲ, ವಾಟ್ಸ್ಆಪ್ ಓದ್ಕೊಂಡು ಬಂದ್ರೆ ಇದೇ ತೊಂದರೆ ನನಗೆ. ನೆಕ್ಸ್ಟ್ ಒಂದೇ ಸರ್, ಮಾನ್ಯ ಸಿ ಸಿ ಪಾಟೀಲ್ ಸಾಹೇಬ್ರು ಏನ್ ಹೇಳಿದ್ರು, ಪ್ರಿಯಾಂಕರ್ಗೆ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್, ಅವ್ರ ಇಲಾಖೆ ಬಗ್ಗೆನೂ ಕೊಡ್ತೀವಿ ಸರ್, ನೀವು ನೋಡಲ್ಲ. ಈಗ RDPR is the number 1 performing, Karnataka RDPR department is the number 1 performing department in the country ಅಂತ ಬಿರುದು ಕೊಟ್ಟಿದ್ದು ಮೋದಿ ಸರ್ಕಾರ. ಹೋದ ವರ್ಷ ಅಧ್ಯಕ್ಷರೇ 1271 ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಇಡೀ ರಾಷ್ಟ್ರದಲ್ಲಿ ಹೆಚ್ಚು ಕಲೆಕ್ಷನ್ ಆಗಿರೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನನ್ನ ಡಿಪಾರ್ಟ್ಮೆಂಟ್ ಇಂದ ಅಂದ್ಬಿಟ್ಟು ಕೇಂದ್ರ ಸರ್ಕಾರನೇ ಹೇಳಿರೋದು. ಓದಿ ಸರ್, ನಿಮ್ ರಿಪೋರ್ಟ್, ನನ್ನ ರಿಪೋರ್ಟ್ ಅಲ್ಲ. ದಯವಿಟ್ಟು ನನ್ನನ್ನು ನಂಬಕ್ ಹೋಗ್ಬೇಡಿ. ಮೋದಿ ಅವರ ಸರ್ಕಾರ ಜನಗಳ ಮೇಲೆ ಗೊತ್ತಿಲ್ಲ, ಕೇಳುದಿಲ್ಲ, ಏನಿಲ್ಲ. ನನ್ನ ಕೆಲಸ ನೀವೇ ನೋಡಲ್ಲ. ನಮ್ ಬಗ್ಗೆ ಏನಂದ್ರೆ ನಮ್ದು ಪಾಲಿಟಿಕ್ಸ್ ನೋಡ್ತಾರೆ, ಪಾಲಿಸಿ ನೋಡಲ್ಲ. ನೆಕ್ಸ್ಟ್, ಈಗ ಗಾಂಧೀಜಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ರು, ಗಾಂಧೀಜಿ ಅವರ ಏನು ಚಿತ್ರವನ್ನ ನಾವು ದುರುಪಯೋಗ ಮಾಡಿದ್ದೀವಿ. ಹೆಂಗೆ? ಕೇಂದ್ರ ಸರ್ಕಾರ ಎಷ್ಟೊಂದು ಅಭಿಯಾನಗಳು ನಡೆಸ್ತವೆ. ಗಾಂಧೀಜಿಯವ್ರ ಚಿತ್ರ ಮಾಡ್ತಾರೆ, ಆನಿಮೇಷನ್ ಮಾಡ್ತಾರೆ, 3D ಆನಿಮೇಷನ್ ಮಾಡ್ತಾರೆ, ಅವರು ಕೂಡ ಸಂವಾದ ನಡೆಸ್ತಾರೆ. ಅಂದ್ರೆ ಅವರು ವೈಲೇಟ್ ಮಾಡಿದಾರ ಸರ್? ನೀವು ನೆಕ್ಸ್ಟ್ ಅನ್ಕೊಂಡ್ರಿ, ನಾವು ಯಾವ್ದು ಪ್ರಚೋದನೆ. ಇನ್ನೂ ಕೂಡ ವಿರೋಧ ಪಕ್ಷದವರು ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಅಂತ ಸ್ಪಷ್ಟವಾಗಿ ನನ್ಗೆ ಹೇಳ್ತಾ ಇಲ್ಲ. ಗಾಂಧೀಜಿ ಅವ್ರು ಹೇಳಿದ್ರ ಇವೆಲ್ಲ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಅಂದ್ರೆ ನಾವು ದೀನ್ ದಯಾಳ್ ಉಪಾಧ್ಯಾಯ ಸ್ಕೀಮ್ ಹೆಸರಿಟ್ರಲ್ಲ, ಅವ್ರು ಹೇಳಿದ್ರ ಇಡಕ್ಕೆ? ಅಟಲ್ ಸ್ನೇಹಿ ಕೇಂದ್ರ ಅಂತ ಹೇಳಿದ್ರಲ್ಲ, ಅಟಲ್ ಜಿ ಅವ್ರು ಹೇಳಿದ್ರ ಹಿಂಗೆ ಇಡಕ್ಕೆ? ಈಗ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಮಾಡಿದ್ರೆ ಯಾರು ಅವ್ರು ಹೇಳಿದ್ರ ಹಂಗೆ ಹಿಂಗೆ ಅಂತ. ಈಗ ಅಡ್ವರ್ಟೈಸ್ಮೆಂಟ್ ನಲ್ಲಿ ಇಟ್ ಇಸ್ ದ ಗವರ್ಮೆಂಟ್ ಸ್ಟ್ಯಾಂಡ್. ಈಗ ವೈ ಇಸ್ ಇಟ್ ದ ಗವರ್ಮೆಂಟ್ ಸ್ಟ್ಯಾಂಡ್? ಟ್ಯಾಕ್ಸ್ ಪೇಯರ್ಸ್ ಮನಿ ಅಂತ ಇದ್ದೀರಾ. ಬಿಕಾಸ್ ಯು ಆರ್ ಟೇಕಿಂಗ್ ಟ್ಯಾಕ್ಸ್ ಪೇಯರ್ಸ್ ಮನಿ. 40% ನಮ್ದು ಹೇಳಲಾರ್ದೆ ಕೇಳಲಾರ್ದೆ ನೀವು ತಗೊಂಡೋಗ್ತಾ ಇದ್ದೀರಾ. ದೊಡ್ಡದಾಗಿ ಫೆಡರಲ್ ಸ್ಟ್ರಕ್ಚರ್, ಒಕ್ಕೂಟ ವ್ಯವಸ್ಥೆ ಅಂತ ಮಾತನಾಡ್ತಾ ಇದ್ದೀರಾ. ನಾನು ಉಲ್ಲೇಖಿಸಿದೆ, ಆರ್ಟಿಕಲ್ 258 ಏನ್ ಹೇಳುತ್ತೆ? ಇಫ್ ದರ್ ಇಸ್ ಅ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ದಟ್ ಈಸ್ ಬಿಕಮಿಂಗ್ ಮ್ಯಾಂಡೇಟರಿ ಫಾರ್ ದ ಸ್ಟೇಟ್, ದೇ ಹ್ಯಾವ್ ಟು ಕಂಪಲ್ಸರಿಲಿ ಕನ್ಸಲ್ಟ್ ದ ಸ್ಟೇಟ್. ಅಕಸ್ಮಾತ್ ರಾಜ್ಯ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಚರ್ಚೆ ಮಾಡಿದ್ರೆ ಇಲ್ಲ ನೋಡಿ. ಸ್ವಲ್ಪ then you talk. ಸುಳ್ಳಿದೆ ಅಂತ ಹೇಳ್ತಾ ಇದ್ರೆ ಅಂದ್ರೆ ಅವರಿಗೆ ಸರಿಯಾದಂತ ಆಗಿಲ್ಲ.